ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ. ಸಮಗ್ರ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇತ್ತೀಚೆಗೆ ಹಬ್ಬಗಳು ಬಂತೆಂದರೆ ಸಾಕು, ಸಂಭ್ರಮ ಸಾಧನೆಗಳಿಗಿಂತ ಒಬ್ಬರಿಗೊಬ್ಬರು ಆತಂಕ, ಮನಸ್ಸು ಕೆಡಿಸಿಕೊಳ್ಳುವ ವಿಚಾರಗಳೇ ಜಾಸ್ತಿಯಾಗಿದೆ. ಇತ್ತೀಚಿನ ಕೆಲ ಕಹಿ ಘಟನೆಗಳನ್ನು ವಿರೋಧಿಸಿ ದಾವಣಗೆರೆಯ ಹಿಂದೂ ಜಾಗರಣ ವೇದಿಕೆ ಮತ್ತು ಹಲವಾರು ಹಿಂದೂ ಸಂಘಟನೆ ಯುವಕರು ದಾವಣಗೆರೆಯಾದ್ಯಂತ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಹಿಂದೂ ಸಂಘಟನೆಯ ಮುಖ್ಯಸ್ಥರುಗಳಾದ ಮಲ್ಲಿಕಾರ್ಜುನ್, ಸತೀಶ್ ಪೂಜಾರಿ, ರಾಕೇಶ್ ಜಾಧವ್, ಎಸ್.ಟಿ. ವೀರೇಶ್ ಮತ್ತು ಹಲವಾರು ಬಿಜೆಪಿ ಪಕ್ಷದ ಮುಖಂಡರುಗಳು ಭಾಗವಹಿಸಿದ್ದರು. जय श्री राम भारत माता के पाकिस्तान एजेंट चैना एजेंट पाकिस्तान एजेंट देशद्रोही मुस्लिम ಹಿಂದೂಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು ಇದೆಲ್ಲದೂ ಮತಾಂಧ ಶಕ್ತಿಗಳ ಮಾನಸಿಕತೆಯನ್ನು ಬಿಂಬಿಸ್ತಾ ಇದೆ. ಕೇವಲ ನಾಗಮಂಗಲ ಅಷ್ಟೇ ಅಲ್ಲ, ರಾಜ್ಯದ ಅನೇಕ ಕಡೆ ಗಣಪತಿಯ ಮೆರವಣಿಗೆ ಮೇಲೆ ದಾಳಿ ಮಾಡುವಂಥ ದುಷ್ಕೃತ್ಯವನ್ನು ಇವತ್ತು ಮತಾಂಧ ಶಕ್ತಿಗಳು ಮಾಡ್ತಾ ಇವೆ. ಅದೇ ರೀತಿ ದಾವಣಗೆರೆಯಲ್ಲೂ ಸಹ ಅವರ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಮೊನ್ನೆ ಗಾಂಧಿನಗರದಲ್ಲಿ ನಾವು ನಮ್ಮ ಯುವಕರು ಕಟ್ಟಿದಂಥ ಧ್ವಜವನ್ನು ತೆಗೆದು ಅವ್ರಿಗೆ ಧ್ವಜವನ್ನು ಕಟ್ಟುವಂಥ ದುಷ್ಕೃತ್ಯ ಇರ್ಬೋದು. ಇದೇ ರೀತಿ 4-5 ಘಟನೆಗಳು ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡುವಂಥ ದುಷ್ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಅವೆಲ್ಲವನ್ನು ಖಂಡಿಸಿ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ವಿ. ನಿಮ್ಮೆಲ್ಲರ ಕುಮ್ಮಕ್ಕಿನಿಂದನೇ, ಕಾಂಗ್ರೆಸ್ನ ಕುಮ್ಮಕ್ಕಿನಿಂದನೇ ಇವತ್ತು ಮತಾಂಧ ಶಕ್ತಿಗಳು ಅಟ್ಟಹಾಸವನ್ನು ಮೆರಿತಾ ಇದ್ದಾರೆ. ಕೂಡಲೇ ಯಾರ್ಯಾರು ಆ ದುಷ್ಕೃತ್ಯದಲ್ಲಿ ಭಾಗವಹಿಸಿದರೆ ಅವ್ರನ್ನೆಲ್ಲ ಬಂಧಿಸಬೇಕು. ಹಾಗೆ ಮೊನ್ನೆ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ಪ್ಯಾಲಿಸ್ತೈನ್ನ ಪರವಾಗಿ ಘೋಷಣೆಯನ್ನು ಕೂಗುವಂತಿರ್ಬೋದು, ಅವರ ಧ್ವಜವನ್ನು ಹಿಡ್ಕೊಂಡು ಓಡಾಡುವಂಥ ದುಷ್ಕೃತ್ಯ ಇದು ಅಕ್ಷಮ್ಯ ಅಪರಾಧ. ಇದನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲಿಕ್ಕೆ ಸಾಧ್ಯನೇ ಇಲ್ಲ. ಇದೊಂದು ದೇಶ ವಿರೋಧಿ ಶಕ್ತಿಗಳ ವ್ಯಾಪಕ ಬೆಂಬಲದಿಂದ ಈ ರೀತಿ ಚಟುವಟಿಕೆ ನಡೀತಾ ಇದ್ದಾವೆ. ಈ ದೇಶಕ್ಕೆ ಯಾರು ಹೂ ಹಾಕ್ತಾರೆ, ತಾಯಿ ಭಾರತಿಗೆ ಯಾರು ಜೈಕಾರವನ್ನು ಹಾಕ್ತಾರೆ, ಯಾರು ವಂದೇ ಮಾತರಂ ಹಾಡನ್ನು ಹಾಡ್ತಾರೆ, ಅವರ ಜೊತೆಗೆ ನಮ್ಮ ವ್ಯವಹಾರ. ನಮ್ಮ ಅಕ್ಕ ತಂಗಿಯರಿಗೆ ಯಾರು ಅಕ್ಕ ತಂಗಿ ಅಂತ ಹೇಳ್ತಾರೆ, ನಮ್ಮ ತಾಯಿಯಂದಿರಿಗೆ ಯಾರು ಗೌರವ ಕೊಡ್ತಾರೆ. ನಮ್ಮ ಗಣೇಶೋತ್ಸವದ ಮೆರವಣಿಗೆ ಬರುವಾಗ ಇಚ್ಛೆ ಇದ್ರೆ ಹೂ ಹಾಕಿ, ಕಷ್ಟ ಆದ್ರೆ ಕೈ ಕಟ್ಟಿ ನಿಂತ್ಕೊಳ್ಳಿ. ಅವರ ಜೊತೆಗೆ ನಮ್ಮ ವ್ಯಾಪಾರ, ಕಲ್ಲು ಹೊಡೆಯುವವರ ಜೊತೆಗೆ ಅಲ್ಲ. ನಿಮಗಿನ್ನೂ ಬರೀ ಪೆಟ್ರೋಲ್ ಬಾಂಬ್ ಮಾಡಕ್ ಬರುತ್ತೆ. ನಾನು ಭಾರತೀಯ ಅನುಭವವನ್ನು ಮಾಡ್ತೀನಿ, ಅದನ್ನ ನಿಮ್ಮ ಮೆರವಣಿಗೆಗೆ ಹಾಕ್ತೀನಿ. ಎಚ್ಚರಿಕೆಯಿಂದ ಇರಬೇಕು, ಯೋಚನೆಯನ್ನ ಮಾಡಬೇಕು. ಪ್ಯಾಲೆಸ್ತೈನ್ ಧ್ವಜ ಹಾರಿಸ್ತೀವಿ, ಗಣೇಶನಿಗೆ ಚಪ್ಪಲಿ ಯಾರು ಹಾಕ್ತೀವಿ. ಹೆಣ್ಣು ಮಕ್ಕಳು ಕಲ್ಲನ್ನ ತೂರಿದ್ರು, ಬುರುಕ ಹಾಕೊಂಡಿರೋ ಹೆಣ್ಣು ಮಕ್ಕಳೇ ಕಲ್ಲು ತೂರ್ತಾರೆ ಅಂತಂದ್ರೆ ರಾಣಿ ಚೆನ್ನಮ್ಮ, ಒನಕೆ ಓಬವ್ವ, ಕೆಳದಿ ಚೆನ್ನಮ್ಮನ ಇತಿಹಾಸ ಗೊತ್ತಿರೋ ಹಿಂದೂ ಹೆಣ್ಣು ಮಕ್ಕಳು ರೋಡಿಗಿಳಿದ್ರೆ ನಿಮ್ಮ ಗತಿ ಏನಾಗ್ಬಹುದು? ಯೋಚನೆ ಮಾಡಿ, ಯೋಚನೆ ಮಾಡಿ. ನಮ್ಮ ಬಿರುಲಿಂಗೇಶ್ವರ ಮೈದಾನದ ಹತ್ರನೇ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮ ದೇವಸ್ಥಾನದ
ಜಾಗದಲ್ಲಿ ನೀವು ವ್ಯಾಪಾರ ಮಾಡ್ತಾ ಇದ್ದೀರಲ್ಲ, ಅದೇ ದೇವಸ್ಥಾನಕ್ಕೆ ಕಲ್ಲು ಹೊಡಿತೀರಲ್ಲ, ನಾಚಿಕೆ ಆಗ್ಬೇಕಲ್ಲ ನಿಮಗೆ? ನೀವು ಇರೋದಕ್ಕೆ ಇರ್ಬೇಕಲ್ಲ? ನಿಮಗೆ ತಾಕತ್ತಿರೋದಾದ್ರೆ ಆ ಬಿರ್ಲಿಂಗೇಶ್ವರ ಮೈದಾನದ ಎಲ್ಲಾ ಮಳಿಗೆಯನ್ನ ಖಾಲಿ ಮಾಡಿ ನಿಮ್ಮ ಆ ಮಸೀದಿಯಲ್ಲಿ ವ್ಯಾಪಾರವನ್ನ ಮಾಡಿ. ಅದನ್ನು ಬಿಟ್ಟು